ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ. ಇದೊಂದು ಅಗ್ರಿಕಲ್ಚರ್ ಮಾಡ್ತಕ್ಕಂಥ ಬೌಂಡ್ರಿ ಅಥವಾ ಪ್ರದೇಶ, ಹಳ್ಳಿ. ಇದೇ ಹಳ್ಳಿ. ಈಗ ನಾನು ಹೇಳ್ತಕ್ಕಂಥ ಆಸ್ತಿ ಈ ಹಳ್ಳಿಗೆ ಹೊಂದ್ಕೊಂಡಂಗಿದೆ. ಅಲ್ಲಿ ಮನೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಈಚೆಗೆ ಆ ಒಂದು ಹಸಿರು ಬಟ್ಟೆ ಕಟ್ಟಿದ್ದಾರಲ್ಲ, ಅಲ್ಲಿಂದ ಈಚೆಗೆ ಇದೊಂದು ಪೀಸು ಹೀಗೆ ಮೇಲಕ್ಕೆ ಹೋಗುತ್ತೆ. ಇದು 2 ಎಕರೆ 4 ಗುಂಟೆ ಈ ಪೀಸು. ಅಲ್ಲಿ ತನಕನೂ ಅಲ್ಲಿ ಹಿಂದ್ಗಡೆ ಒಬ್ಬೆ ಥರ ಇದೆ, ಅಲ್ಲೊಂದು ಚಿಕ್ಕ ಒಬ್ಬೆ ಥರ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ತನಕ ಆ ಕಡೆ ಒಂದು ಪೀಸು, ಮತ್ತು ಈ ಕಡೆ ಉತ್ತಿದೆಯಲ್ಲ ಅದೊಂದು ಪೀಸ್. ಹೀಗೆ ಇದು 2 ಎಕರೆ 4 ಗುಂಟೆ. ಇದ್ರ ಜೊತೆಗೆ ಇದು 1 ಎಕರೆ 14 ಗುಂಟೆ ನೋಡಿ. ಈಗ ಹತ್ತಿ ಹಾಕ್ಕೊಂಡಿದ್ದಾರೆ ನೋಡಿ, ಇದ್ರ ಜೊತೆಗೆ ಇದು ಕೂಡ ಅಂದರೆ 1/14ರಲ್ಲಿ ಒಟ್ಟು 3 ಎಕರೆ 28 ಗುಂಟೆ ಆಗುತ್ತೆ. ಇದು ಒಟ್ಟು 3 ಎಕರೆ 28 ಗುಂಟೆ ಆಗುತ್ತೆ. ಇದನ್ನು ಏನು ಮಾಡಿದ್ದಾರೆ ಈಗ ಅಂದರೆ, ಸುಮ್ಮನೆ ಒಂದು ರಫ್ ಆಗಿ ಕಲ್ಲು ಇಟ್ಕೊಂಡಿದ್ದಾರೆ. ಅಂದರೆ ಒಂದು ಸೈಟ್ ಮಾಡಿ ಮಾರ್ಬಿಡೋಣ ಅನ್ನೋ ಲೆಕ್ಕಾಚಾರಕ್ಕೆ. ಈ ಆಸ್ತಿಗೆ ಹೊಂದ್ಕೊಂಡಂಗೆ ಇದು ಈ ಒಂದು ಹಳ್ಳಿಗೆ ಹೊಂದ್ಕೊಂಡಂಗೆ ರಸ್ತೆ ಹೋಗಿದೆ ಈ ಆಸ್ತಿನಲ್ಲೇ. ಅದು ಸೇರಿ ಒಂದು 28 ಗುಂಟೆನ ಗೆಸ್ ಮಾಡ್ಕೊತಾರೆ. ಇನ್ನು 3 ಎಕರೆ ಕೊಡ್ತಾರೆ ನಿಮಗೆ. ಹಳ್ಳಿಗೆ ಹೊಂದ್ಕೊಂಡಂಗೆ ಇದೆ. ಸೊ ಈ 1 ವರ್ಷದ ಹಿಂದೆ ಇಲ್ಲೇ ಪಕ್ಕದ ಗ್ರಾಮದವ್ರದ್ದು ಇದು. ಇವರು ಕ್ರಯಕ್ಕೆ ತಗೊಂಡಿರ್ತಕ್ಕಂಥದ್ದು, ಒಂದು 2-3 ಜನ ಸೇರಿ ಸ್ನೇಹಿತರುಗಳು ತಗೊಂಡಿರ್ತಕ್ಕಂಥದ್ದು. ಸಂಪೂರ್ಣ ರೆಡ್ ಸಾಯಿಲು ಲ್ಯಾಂಡ್. ಒಳಗಡೆ ಏನು ಕ್ಲೀನ್ ಮಾಡೋ ಅಂಥದ್ದಂತೂ ಏನೂ ಇಲ್ಲ. 100% ಒಂದು ಸ್ಕ್ವೇರ್ ಆಗಿದೆ. ಸೊ ಏನಂದರೆ, ಈ ಲ್ಯಾಂಡ್ ಬಂದು ಇದು ಒಂದು ಪಾತಿದೆ, ಅದಾದ ಕೆಳಗಡೆಗೆ ಅಂದರೆ ಕೆಳಗಡೆ ಪೀಸ್ ಬಂದು ಸ್ವಲ್ಪ ಹಳ್ಳ ಬರುತ್ತೆ. ಅಂದರೆ ಆಸ್ತಿಗಳು ಇರ್ತಕ್ಕಂಥದ್ದೇ ಹಾಗೇ ಇದು ನೋಡಿ. ಇದೇ ರಸ್ತೆ, ಇದೇ ಹಳ್ಳಿಗೆ ಹೊಂದ್ಕೊಂಡಂಗಿದೆ. ಸೊ ಊಟಿ NH ಇಂದ ಈ ಒಂದು ಲ್ಯಾಂಡ್ಗೆ 7 ಕಿಲೋಮೀಟ್ರ್ ಆಗುತ್ತೆ. ಒಟ್ಟು 3 ಎಕರೆ. ಅದರಲ್ಲಿ ಬೇಕಾದರೆ ನಿಮಗೆ 3 ಎಕರೆ ಕೊಟ್ಬಿಡ್ತೀನಿ ಅಂತಾರೆ, ಅಥವಾ 2 ಎಕರೆನೂ ತಗೊಬೋದು. ಅವ್ರು ಹೇಳ್ತಿರೋ ಪ್ರಕಾರ ಇಂಟ್ರೆಸ್ಟ್ ಇದ್ದಂಥವ್ರು ಎಲ್ಲನೂ ತಗೊಬೋದು. ಇವ್ರು ಹೆಂಗೆ ಅಂದರೆ, ಈ ಸ್ನೇಹಿತರು ಯಾವುದೋ ಒಂದು ಅಮೌಂಟ್ ಇತ್ತು, ಇನ್ವೆಸ್ಟ್ ಮಾಡಿಬಿಟ್ರು. ಈಗ ಅವ್ರ ಪ್ರಾಬ್ಲಮ್ ಆಯಿತು, ಹಾಗಾಗಿ ಮಾರ್ತಾಯಿದ್ದಾರೆ. ಅದಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಇದೇ ಹಳ್ಳಿ ನೋಡಿ. ಹೀಗೆ ಹೋದರೆ ಡಾಂಬರ್ ರಸ್ತೆನೇ ಇದು. ಆ್ಯಕ್ಚುಲಿ ಸ್ವಲ್ಪ ಮಳೆ ಊದಿ ಎಲ್ಲ ಎದ್ದೋಗಿದೆ. ಇದು ಎಂಟ್ರೆನ್ಸು ನೋಡಿ. ಇದು ಇವ್ರದ್ದೇನೆ, ನಾನು ಹೇಳಿದ್ನಲ್ಲ ನಿಮಗೆ. 3 ಎಕರೆ 28 ಗುಂಟೆನಲ್ಲಿ 28 ಗುಂಟೆ ಇಟ್ಕೊಂತಾರೆ. ಇನ್ನು 3 ಎಕರೆ ಕೊಡ್ತಾರೆ ನಿಮಗೆ. ಲ್ಯಾಂಡ್ ಚೆನ್ನಾಗಿದೆ, ರೆಕಾರ್ಡ್ಸು ಕೂಡ ಕ್ಲಿಯರ್ ಇದೆ, ಏನು ತೊಂದರೆ ಏನಿಲ್ಲ. ಹಳ್ಳಿಗೆ ಭಾಳ ಹತ್ತಿರ ಇದೆ, ಹೊಂದ್ಕೊಂಡಂಗಿದೆ ನೋಡಿ. ಇಲ್ಲಿಂದನೇ ಎಂಟ್ರೆನ್ಸು. ಸೊ ಇದೊಂದು ಪಾತಿದೆ ಮಾತ್ರ ನಿಮಗೆ ರೋಡ್ ಎಂಟ್ರೆನ್ಸು. ಹಿಂಭಾಗಕ್ಕೆ ನಾರ್ತ್ ಸೌತ್ ಅಂದರೆ ಅಡ್ಡಳ್ತ ಸಿಗುತ್ತೆ. ಅಡ್ಡಳ್ತ ಭಾಳ ವಿಶಾಲವಾಗಿದೆ. ಇದೊಂದು ಪಾತಿದೆ ಮಾತ್ರ ಎಂಟ್ರೆನ್ಸ್ ನಿಮಗೆ. ಓಕೆ, ಥ್ಯಾಂಕ್ ಯು.